ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಪ್ರೊ ಕಬಡ್ಡಿ ಸೀಸನ್ 12ರಲ್ಲಿ ಮ್ಯಾಚ್ ನಂಬರ್ 63, 64. 63ರಲ್ಲಿ ಭೇಟಿಯಾಗಿದ್ದು ಪುಣೇರಿ ಪಲ್ಟನ್ ಹಾಗೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್. ಆರಂಭ ತುಂಬಾ ಚೆನ್ನಾಗಿತ್ತು. 3-3 ನೋಡಿದ್ವಿ, 4-4 ನೋಡಿದ್ವಿ. ಅದಾದ್ಮೇಲೆ ಪುಣೇರಿ ಪಲ್ಟನ್ ತುಂಬಾ ಫಾಸ್ಟ್ ಆಗಿ ಹೋಗ್ತಾರೆ. ಪಂಕಜ್ ಮೊಹಿತೆನ ಸ್ಟಾಪ್ ಮಾಡಕ್ ಆಗೋದೇ ಇಲ್ಲ. ತುಂಬಾ ಬೇಗ ಆಲ್ ಔಟ್ ನ ಪಡ್ಕೊಂತಾರೆ. ಹಾಫ್ ಟೈಮ್ ಮುಗಿಯೋಷ್ಟೊತ್ತಿಗೆ ಇನ್ನೂ ಒಂದು ಆಲ್ ಔಟ್ ಅನ್ನ ಪಡೆದು 13 ಪಾಯಿಂಟ್ ಲೀಡ್ ಅಲ್ಲಿ ಇರ್ತಾರೆ. ಆಲ್ಮೋಸ್ಟ್ ಬಹಳ ಜನ ಮ್ಯಾಚ್ ಒನ್ ಸೈಡೆಡ್ ಅನ್ಕೊಳ್ಳೋ ಹೊತ್ತಿಗೆ ಅಲಿ ಸಮಾಧಿ ಬರ್ತಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇಂದ. 2 ನಿಮಿಷ ಆಗೋಷ್ಟೊತ್ತಿಗೆನೆ ಒಂದು ಸೂಪರ್ ರೈಡ್ ಮಾಡ್ತಾರೆ. 4.25 ನಿಮಿಷ ಆಗೋಷ್ಟೊತ್ತಿಗೆ ಆಲ್ ಔಟ್ ಪಡ್ಕೊಳ್ತಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್. ಅಂತ ಸೂಪರ್ ಆದಂತ ಆಟ ಬಂತು. ಸೊ ಆಲ್ ಔಟ್ ಪಡ್ಕೊಂಡ್ಮೇಲೆ ಬರೀ 5 ಪಾಯಿಂಟ್ ವ್ಯತ್ಯಾಸ ಇರುತ್ತೆ. ಅಲ್ಲಿಂದ ಮುಂದೆ ಕಂಟಿನ್ಯೂ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ ಲೀಡ್ ಹೋಗುತ್ತೆ. 5 ನಿಮಿಷ ಆಟ ಬಾಕಿ ಇದ್ದಾಗ ಬರೀ 1 ಪಾಯಿಂಟ್ ಡಿಫರೆನ್ಸ್. 33-32. ಮತ್ತೆ 33-33 ಆಗುತ್ತೆ. 34-33 ಆಗುತ್ತೆ. ಆ ಟೈಮಲ್ಲಿ ಅಲಿ ಸಮಾಧಿ ಒಂದು ಸೂಪರ್ ಟ್ಯಾಕಲ್ ಆಗೋಗ್ತಾರೆ. ಕಂಟಿನ್ಯೂ ರೈಡ್ ಮಾಡಿ ಎನರ್ಜಿ ಕಳ್ಕೊಂಡಿರ್ತಾರೆ. ಕೋಚ್ ಅಥವಾ ಕ್ಯಾಪ್ಟನ್ ಇಲ್ಲೊಂದು ಸೆಕೆಂಡ್ ಯೋಚನೆ ಮಾಡಬೇಕಿತ್ತು. ಒಂದು ರೈಡ್ ಬೇರೆ ಯಾರನ್ನಾದ್ರೂ ಮಾಡಿ ಒಂದು ಸ್ವಲ್ಪ ಕಾದಿದ್ರೆ ಇನ್ನೊಂದು ಪಾಯಿಂಟ್ ವ್ಯತ್ಯಾಸದಲ್ಲಿ ಅಥವಾ ಕೊನೆ ನಿಮಿಷಗಳಲ್ಲಿ ಇನ್ನೂ ತುಂಬಾನೇ ಚಾನ್ಸ್ ಇತ್ತು. ಆಲ್ ಔಟ್ ಪಡ್ಕೊಂಡಿದ್ರೆ ಮ್ಯಾಚ್ ಗೆಲ್ಲಕ್ಕೆ ಒಂದು ಅವಕಾಶ ಇತ್ತು. ಬಟ್ ಆ ಸೂಪರ್ ಟ್ಯಾಕಲ್ ಮ್ಯಾಚ್ ಅನ್ನ ಕಿತ್ಕೊಳ್ತು. ಅಲ್ಲೇ ಆಲ್ಮೋಸ್ಟ್ ಜೈಪುರ್ ಮ್ಯಾಚ್ ಅನ್ನ ಸೋತ್ರು. ಬಟ್ ಮತ್ತೆ ಆಸೆ ಚಿಗುರ್ತು. ಈ ಕಡೆ ಸಾಹಿಲ್ ಮತ್ತೆ ಇನ್ನೊಂದು ನೆಕ್ಸ್ಟ್ ರೈಡ್ ಅಲ್ಲೇನೆ ಮತ್ತೊಂದು ಸೂಪರ್ ಟ್ಯಾಕಲ್ ಆಗೋಗ್ತಾರೆ. ಸೊ ಆ ಟ್ಯಾಕಲ್ ಮುಖಾಂತರ ಇನ್ನೂ 2 ಪಾಯಿಂಟ್ ಎಕ್ಸ್ಟ್ರಾ ಆಗುತ್ತೆ. ಅದಾದ್ಮೇಲೆ ಆದಿತ್ಯ ಸಿಂಧೆ ಒಂದು ಡೂ ಆರ್ ಡೈ ರೈಡ್ಗೆ ಬರ್ತಾರೆ. ಬೋನಸ್ ಲೈನ್ ನ ಕ್ರಾಸ್ ಮಾಡಿ ಟ್ಯಾಕಲ್ ಆಗ್ತಾರೆ. ಸೊ ಪಾಯಿಂಟ್ ಅಂತ ಹಾಗೆ ಉಳ್ಕೊಳ್ಳುತ್ತೆ. ಅದು ಕೂಡ ಇಲ್ಲೊಂದು ಸೋಲೋದಕ್ಕೆ ಕಾರಣ ಆಗುತ್ತೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗೆ. ಅದಾದ್ಮೇಲೆ ಮೀತು ಶರ್ಮಾ ಬಂದು ಕ್ವಿಕ್ ಆಗಿ ಒಂದು ಟಚ್ ಪಾಯಿಂಟ್ ತಗೊಂಡು ಈ ಕಡೆ ಅಲ್ಲಿ ಸಮಾಧಿನ ವಾಪಸ್ ಒಳಗಡೆ ಕರ್ಕೊಳ್ತಾರೆ. ಅಲ್ಲಿ ಸಮಾಧಿ ಒಳಗಡೆ ಬಂದು ಅಲ್ಲಿ ಇಬ್ಬರೇ ಇರ್ತಾರೆ. ಮತ್ತೆ ಹೋಗಿ ಒಂದು ಟಚ್ ಪಾಯಿಂಟ್ ಅನ್ನು ತಗೊಂಡ್ಬರ್ತಾರೆ. ಕೊನೆ 11 ಸೆಕೆಂಡ್ ಬಾಕಿ ಇದ್ದಾಗ ನಿಜವಾದ ಡ್ರಾಮಾ ಕಾಣಿಸುತ್ತೆ. 3 ಪಾಯಿಂಟ್ ವ್ಯತ್ಯಾಸ ಇರುತ್ತೆ. 39-36. 3 ಪಾಯಿಂಟ್ ಮುಂದೆ ಇರೋದು ಪುಣೇರಿ ಪಲ್ಟನ್. ಒಬ್ಬರೇ ಉಳ್ಕೊಂಡಿರ್ತಾರೆ, ಮೋಹಿತ್ ಕೊಯಾತ್. ಸೊ ರೇಡರ್ ಉಳ್ಕೊಂಡಿರೋದು ಒಂದು ಅಡ್ವಾಂಟೇಜ್ ಆಯ್ತು. ಬಾಕ್ಲೈನ್ ಕ್ರಾಸ್ ಮಾಡಕ್ ಬಿಡದೆ ಆಡಿದ್ರು. ಟ್ಯಾಕಲ್ ಮಾಡಿದಿದ್ರೆ 3 ಪಾಯಿಂಟ್ ಬರ್ತಿತ್ತು. ಮ್ಯಾಚ್ ಟೈ ಆಗೋಕ್ ಚಾನ್ಸ್ ಇತ್ತು. ಟೈ ಬ್ರೇಕರ್ ನೋಡ್ಬೋದಿತ್ತು. ಆದ್ರೆ ಮೋಹಿತ್ ಕೊಯಾತ್ ಅದಕ್ಕೆ ಅವಕಾಶವನ್ನ ಕೊಡ್ಲೇ ಇಲ್ಲ. 2 ಪಾಯಿಂಟ್ ತಗೊಂಡು ಹೋಗ್ತಾರೆ. ಸೊ 5 ಪಾಯಿಂಟ್ ಇಂದ ಮ್ಯಾಚ್ ಗೆಲ್ತಾರೆ ಪುಣೇರಿ ಪಲ್ಟನ್. ಇಷ್ಟು ಡ್ರಾಮಾ ನೋಡಿದ್ದು ಫಸ್ಟ್ ಮ್ಯಾಚ್ ಅಲ್ಲಿ. ಅದಾದ್ಮೇಲೆ 64ನೇ ಮ್ಯಾಚ್ ಈ ಸೀಸನ್ ಅಲ್ಲಿ ನಾವು ನೋಡಿದ್ದು ಗುಜರಾತ್ ಜೈಂಟ್ಸ್ ಎಂತ ವಾಪಸಾತಿ ಬೆಂಗಾಲ್ ವಾರಿಯರ್ಸ್ ಮೇಲೆ. ಅನ್ಕೊಂಡೇ ಇಲ್ಲ ಈ ತರ ಆಡ್ಬೋದು ಅಂತ. ಖಂಡಿತವಾಗ್ಲೂ ಇಲ್ಲ. ಟೇಬಲ್ ಅಲ್ಲಿ 12ನೇ ಸ್ಥಾನದಲ್ಲಿದ್ದಾರೆ. ಶಾದ್ಲು ಫಾರ್ಮ್ ಅಲ್ಲಿ ಇರಲೇ ಇಲ್ಲ. ಈ ತರ ಆಟ ಬರ್ಬೋದು ಅಂತ ಅನ್ಕೊಳ್ಳೋಕ್ಕೂ ಕೂಡ ಚಾನ್ಸೇ ಇರಲಿಲ್ಲ. ದೇವಾಂಗ್ ಸೂಪರ್ ಫಾರ್ಮ್ ಅಲ್ಲಿ ಇದ್ರು. ಇವತ್ತು ಅದು ಮುಂದುವರಿತು. 20+ ಪಾಯಿಂಟ್, 25 ಪಾಯಿಂಟ್ ಅನ್ನ ತಗೊಳ್ತಾರೆ ಇವತ್ತು ಕೂಡ. ಸೊ ಅವ್ರನ್ನ ಸ್ಟಾಪ್ ಮಾಡಿದ್ರು. ಬಿಗಿನಿಂಗ್ ಫಸ್ಟ್ ಹಾಫ್ ಅಲ್ಲಿ ತುಂಬಾ ಸರಿ ಸ್ಟಾಪ್ ಮಾಡಿದ್ರು. ಹಾಗಾಗಿನೇ ಬೇಗ 2 ಆಲ್ ಔಟ್ ತಗೊಳ್ಳೋಕೆ ಸಾಧ್ಯ ಆಯ್ತು. ಅಂಕಿತ್ ಅನ್ನೋಂಥ ಆಟಗಾರ ಸೆಕೆಂಡ್ ಮ್ಯಾನ್ ಜಾಗದಿಂದ ಬಂದು ಸೂಪರ್ ಆಗಿ ಟ್ಯಾಕಲ್ ಗಳನ್ನ ಮಾಡಿದ್ದು. ಅದು ಕೂಡ ಒಂದು ಪ್ಲಸ್ ಅಂತ ಹೇಳ್ಬೋದು ಗುಜರಾತ್ಗೆ. ಅದ್ರ ಜೊತೆಗೆ ದೇವಾಂಕ್ಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಸಿಗ್ತಾನೆ ಇಲ್ಲ. ಸಪೋರ್ಟಿಂಗ್ ರೈಡರ್ಸ್ ಇಲ್ಲ, ಡಿಫೆನ್ಸ್ ಸಪೋರ್ಟ್ ಮಾಡ್ತಿಲ್ಲ. ನಿತೇಶ್ ಅಂತ ಲೆಫ್ಟ್ ಕಾರ್ನರ್ ಅಲ್ಲಿ ಒಬ್ಬ ಆಡ್ತಾ ಇದ್ರು. ಬಟ್ ಅವರು ಕೂಡ ಈ ಮ್ಯಾಚ್ ಅಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ಸೊ ಏಕಾಂಗಿ ಹೋರಾಟ ಮುಂದುವರಿತು ದೇವಾಂಗ್ ಕಡೆಯಿಂದ. ಸೋಲು 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 ಅಂತ